Good morning, student. Yesterday class we discussed about the what is immunity. Immunity ಅಂದ್ರೆ ಏನಂತ ತಿಳ್ಕೊಂಡ್ವಿ. ಆಮೇಲೆ immunology ಬಗ್ಗೆ ಏನು ಸಮೇತ ತಿಳ್ಕೊಂಡ್ವಿ. ಆಮೇಲೆ who is the father of immunology ಅಂತ ಸಮೇತ ತಿಳ್ಕೊಂಡ್ವಿ. ಆಮೇಲೆ ಕ್ಲಾಸಿಫಿಕೇಶನ್ ಆಫ್ immunity ಅಂದ್ರೆ innate ಅಂದ್ರೆ ಏನು, acquired ಅಂದ್ರೆ ಏನು, ಅದರೊಳಗೆ ಟೈಪ್ಸ್ ಯಾವ ಬರ್ತಾವ ಅಂತ yesterday ಕ್ಲಾಸ್ ಅಲ್ಲಿ ತಿಳ್ಕೊಂಡ್ವಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ದಿ ಇನ್ನೇಟ್ ಇಮ್ಯುನಿಟಿ ಅಂದ್ರೆ ಅಟ್ ದ ಟೈಮ್ ಆಫ್ ಬರ್ತಲ್ ಬರುತ್ತಲ್ಲ ಅದಕ್ಕೆ ಇನ್ನೇಟ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಆ ಇನ್ನೇಟ್ ಇಮ್ಯುನಿಟಿ ಒಳಗೆ ಯಾವ್ಯಾವ ತರ ಬ್ಯಾರಿಯರ್ಸ್ ಇದಾವೆ ಅಂದ್ರೆ ಮೈಕ್ರೋಬ್ಸ್ ನ ಬಾಡಿ ಒಳಗೆ ಎಂಟ್ರಿ ಆಗಂಗೆ ಪ್ರಿವೆಂಟ್ ಮಾಡಕ್ಕೆ ಯಾವ್ಯಾವ ತರ ಬ್ಯಾರಿಯರ್ಸ್ ಇದಾವೆ ಅಂತ ತಿಳ್ಕೊಂಡ್ರಿ. ಒಂದ್ ಇಸ್ ಎ ಫಿಸಿಕಲ್ ಬ್ಯಾರಿಯರ್ ಅಂದ್ವಿ, ಸೆಕೆಂಡ್ ಇಸ್ ಎ ಫಿಸಿಯೋಲಾಜಿಕಲ್ ಬ್ಯಾರಿಯರ್ ಅಂದ್ವಿ, ಥರ್ಡ್ ಒನ್ ಇಸ್ ಎ ಸೆಲ್ಯುಲಾರ್ ಬ್ಯಾರಿಯರ್ ಅಂದ್ವಿ, ಫೋರ್ತ್ ಒನ್ ಇಸ್ ಎ ಸೈಟೋಕೈನಿಕ್ ಬ್ಯಾರಿಯರ್ ಅಂತ ಹೇಳಿದ್ವಿ. ಆ ಬ್ಯಾರಿಯರ್ಸ್ ಯಾವ ತರ ಪ್ರಿವೆಂಟ್ ಮಾಡುತ್ತಪ್ಪ ಅಂದ್ರೆ ಮ್ಯೂಕೋಸಸ್ ಸೆಕ್ರೇಷನ್ ಇರ್ಬೋದು, ಸಲೈವಾ ಸೆಕ್ರೇಷನ್ ಇರ್ಬೋದು, ಆಮೇಲೆ ಅದೇ ತರ HCl ಪ್ರೊಡಕ್ಷನ್ ಜಾಸ್ತಿ ಇರ್ಬೋದು. HCl ಪ್ರೊಡಕ್ಷನ್ ಜಾಸ್ತಿ ಆದ ಸಮೇತ ಮೈಕ್ರೋಬ್ಸ್ ಡೆಸ್ಟ್ರಾಯ್ ಆಗ್ತವೆ. ಸ್ಕಿನ್ ಇಂದ ಏನಾಗುತ್ತೆ ಅಂದ್ರೆ ಸ್ಕಿನ್ ಇರೋದ್ರಿಂದ ಎಷ್ಟೋ ಮೈಕ್ರೋಬ್ಸ್ ಗಳು ನಮ್ಮ ಬಾಡಿ ಒಳಗೆ ಎಂಟ್ರಿ ಆಗೋದನ್ನ ಸಮೇತ ಪ್ರಿವೆಂಟ್ ಮಾಡುತ್ತೆ. ಇಟ್ ಇಸ್ ಎ ಬ್ಯಾರಿಯರ್ ಅಂತ ಹೇಳ್ತೀವಿ. ಫಿಸಿಕಲ್ ಬ್ಯಾರಿಯರ್ ಇಸ್ ಎ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳ್ತೀವಿ. ಈಗ ನಾವ್ ಯಾರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಮ್ ಗನ್ ಹೆಂಗ್ ಇಂಪಾರ್ಟೆಂಟ್, ಅದೇ ತರ ಯಾವ್ದೇ ಮೈಕ್ರೋಬ್ಸ್ ನಮ್ಮ ಬಾಡಿ ಒಳಗೆ ಬರ್ಬೇಕಂದ್ರೆ ಈ ಸ್ಕಿನ್ ಇದ್ದಾಗ ಏನಾಗುತ್ತೆ ಅಂದ್ರೆ ಪ್ರಿವೆಂಟ್ ದಿ ಮೈಕ್ರೋಬ್ಸ್ ಎಂಟರ್ ಟು ಬಾಡಿ ಅಂತ ಹೇಳ್ತೀವಿ. ಅದೇ ತರ ಸೆಲ್ಯುಲಾರ್ ಇದಕ್ಕೆ ಬಂದ್ರೆ ಸಮೇತ WBC ಪ್ರೊಡಕ್ಷನ್ ಆಗ್ತವೆ, PMNL ಪ್ರೊಡಕ್ಷನ್ ಆಗುತ್ತೆ. ಇವೆಲ್ಲ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಎಷ್ಟೋ ಮೈಕ್ರೋಬ್ಸ್ ನಮ್ಮ ಬಾಡಿ ಒಳಗೆ ಡೂಪ್ಲಿಕೇಶನ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ, ಮೈಕ್ರೋಬ್ಸ್ ಎಂಟ್ರಿ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಮ್ಯೂಕೋಸ ಕವರ್ ಇದ್ರೆ ಎಷ್ಟೋ ಮೈಕ್ರೋಬ್ಸ್ ಅಬ್ಸರ್ವ್ ಆಗಲ್ಲ. ಇವೆಲ್ಲ ಸಮೇತ ಬ್ಯಾರಿಯರ್ಸ್ ಆಗಿ ಹೇಳ್ತೀವಿ. ಈ ಬ್ಯಾರಿಯರ್ಸ್ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಸಮೇತ ಕೇಳ್ತಾರೆ. ನೆಕ್ಸ್ಟ್ ಸೈಟೋಕೈನಿನ್ ಅಂದ್ರೆ ಇಂಟರ್ಫರೆನ್ಸ್ ಅಂತ ಹೇಳಿದ್ವಿ. ಒಂದು ವೈರಸ್ ಏನಾದ್ರು ಇನ್ಫೆಕ್ಟ್ ಆದ್ರೆ ಇನ್ನೊಂದು ವೈರಸ್ ಇನ್ಫೆಕ್ಟ್ ಆದಾಗ ಯಾವ ತರ ಪ್ರಿವೆಂಟ್ ಮಾಡುತ್ತೆ, ಯಾವ ತರ ಕೆಮಿಕಲ್ ಸೆಕ್ರೇಷನ್ ಮಾಡುತ್ತೆ ಅಂತ ಇಸ್ಟರ್ಡೇ ಕ್ಲಾಸ್ ಅಲ್ಲಿ ನೋಡಿದ್ವಿ. ದಟ್ ಈಸ್ ಆಲ್ ಅಬೌಟ್ ದಿ ಸ್ಟೋರಿ ಆಫ್ ಇನ್ನೇಟ್ ಇಮ್ಯುನಿಟಿ. ಟುಡೇ ಕ್ಲಾಸ್ ವಿ ಮೂವ್ ಆನ್ ಟು ದಿ ಅಕ್ವೈರ್ಡ್ ಇಮ್ಯುನಿಟಿ. ಫಸ್ಟ್ ಡೆಫಿನೇಷನ್ ತಿಳ್ಕೊಳ್ಳೋಣ. ಅಕ್ವೈರ್ಡ್ ಇಮ್ಯುನಿಟಿ ಅಂದ್ರೆ ಏನಪ್ಪಾ? ದಿ ಇಮ್ಯುನಿಟಿ ಅಟ್ ದಿ ಟೈಮ್ ಆಫ್ ಆಫ್ಟರ್ ದಿ ಬರ್ತ್ ಅಂದ್ರೆ ಬರ್ತ್ ಆದ್ಮೇಲೆ ಬರ್ತಲ್ಲ ಇಮ್ಯುನಿಟಿ ನಾವು ಅಕ್ವೈರ್ಡ್ ಇಮ್ಯುನಿಟಿ ಅಂತ ಹೇಳ್ತಾರೆ. ವೆನ್ ಎಕ್ಸ್ಪೋಸ್ ಟು ದಿ ಎನ್ವೈರನ್ಮೆಂಟ್, ವೆನ್ ಎಕ್ಸ್ಪೋಸ್ ಟು ಎ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ. ಇಮ್ಯುನಿಟಿ ಕಮ್ಸ್ ಆಫ್ಟರ್ ದಿ ಬರ್ತ್, ಅದಕ್ಕೆ ನಾವು ಏನಂತಂದ್ರೆ ಅಕ್ವೈರ್ಡ್ ಇಮ್ಯುನಿಟಿ. ವೆನ್ ಎ ಪರ್ಸನ್ ಆರ್ ಎಕ್ಸ್ಪೋಸ್ ಟು ದಿ ಎನ್ವೈರನ್ಮೆಂಟ್, ವೆನ್ ಎ ಪರ್ಸನ್ ಎಕ್ಸ್ಪೋಸ್ ಟು ಎನ್ವೈರನ್ಮೆಂಟ್ ಅದಕ್ಕೆ ಏನಂತಂದ್ರೆ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ನಾವ್ ಇನ್ನ ಒಂದು ಹೇಳ್ಬೇಕಂದ್ರೆ ಅಕ್ವೈರ್ಡ್ ಇಮ್ಯುನಿಟಿ ಒಳಗೆ ಯಾವ್ದೇ ಹೇಳ್ತಿದೆ ಅಂದ್ರೆ when the person suffer from diseases they also some of the production of the antibodies ಇರ್ಬೋದು, ಪ್ರಿಫರ್ಡ್ ಬೈ ಆಂಟಿಬಾಡೀಸ್ ಇರ್ಬೋದು. ಇದಕ್ಕೆ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಮೇನ್ಲಿ ಅಕ್ವೈರ್ಡ್ ಇಮ್ಯುನಿಟಿ ಇದೆ ಅಂದ್ರೆ ಅಕ್ವೈರ್ಡ್ ಇಮ್ಯುನಿಟಿ ವರ್ಕ್ ಆಗ್ತಿದೆ ಅಂದ್ರೆ ಮೇನ್ಲಿ ಟೂ ರೆಸ್ಪಾನ್ಸಸ್ ಆರ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ರೆಸ್ಪಾನ್ಸ್ ಇಸ್ ಪ್ರೈಮರಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಯಾವುದೇ ನಮಗೆ ಒಂದು ಡಿಸೀಸ್ ಬಂದಿದ್ರೆ ಪ್ರೈಮರಿ ಸಿಂಪ್ಟಮ್ಸ್ ತೋರಿಸುತ್ತೆ. ಅದಕ್ಕೆ ಏನಾದ್ರು ನಾವು ಆಂಟಿಬಯೋಟಿಕ್ಸ್ ತಗೊಂಡಿಲ್ಲ ಅಂದ್ರೆ ಇಟ್ ಲೀಡ್ಸ್ ಟು ಸೆಕೆಂಡರಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ಸೆಕೆಂಡರಿ ಸೈಕಲ್ ಅಂತ ಸಮೇತ ಕರಿತೀವಿ. ಇಲ್ಲಿ ಏನಪ್ಪಾ ಹೇಳ್ತೀವಿ? ಪ್ರೈಮರಿ ರೆಸ್ಪಾನ್ಸ್ ಅಂದ್ರೆ ಏನಪ್ಪಾ ಹೇಳ್ತೀವಿ? ಬಾಡಿ ಎನ್ಕೌಂಟರ್ ಮೈಕ್ರೋಬ್ಸ್ ಫಾರ್ ದಿ ಫಸ್ಟ್ ಟೈಮ್. ಬಾಡಿ ಎನ್ಕೌಂಟರ್ಸ್ ಮೈಕ್ರೋಬ್ಸ್ ಫಾರ್ ದಿ ಫಸ್ಟ್ ಟೈಮ್, ದಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಬಾಡಿ ಎನ್ಕೌಂಟರ್ ಮೈಕ್ರೋಬ್ಸ್ ಫಾರ್ ದಿ ಫಸ್ಟ್ ಟೈಮ್, ದಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಇದಂದ್ರೆ ಈಗ ಯಾವ್ದೇ ಒಂದು ಈಗ ಚಿಕ್ಕ ಮಕ್ಳು ಇರ್ತಾರೆ, ಚಿಕ್ಕ ಮಕ್ಳಿಗೆ ಏನ್ ಮಾಡುತ್ತೆ ಬೇಗ ರೋಗಗಳು ಬರ್ತವೆ. ಆ ರೋಗಗಳು ಬಂದಾಗ ಒಂದು ಕೆಮ್ಮು ಇರ್ಬೋದು, ಕೆಮ್ಮು ಬರುತ್ತೆ. ಕೆಮ್ಮು ಅಂದ್ರೆ ನಾವು ರೈನೋ ವೈರಸ್ ಅಂತ ಹೇಳ್ತೀವಿ. ಆ ರೈನೋ ವೈರಸ್ ಕಿಲ್ ಮಾಡಕ್ಕೆ ಆಂಟಿಬಾಡೀಸ್ ಪ್ರೊಡಕ್ಷನ್ ಮಾಡಬೇಕು. ಅವಾಗ ಏನಾಗುತ್ತೆ ಚಿಕ್ಕ ಮಕ್ಕಳೊಳಗೆ ಆಂಟಿಬಾಡೀಸ್ ಪ್ರೊಡಕ್ಷನ್ ಇರುತ್ತೆ. ಇಮ್ಯೂನ್ ಸಿಸ್ಟಮ್ ಒಳಗೆ ಏನಿರುತ್ತಂದ್ರೆ ಇಟ್ ಟೇಕ್ ಟೈಮ್. ಇಮ್ಯೂನ್ ಸಿಸ್ಟಮ್ ಟೇಕ್ ಟೈಮ್. ಯಾಕಂದ್ರೆ ಟು ಐಡೆಂಟಿಫೈ ದಿ ಸ್ಪೆಸಿಫಿಕ್ ಆಂಟಿಜನ್ ಟು ಫೈಟ್ ಅಗೇನ್ಸ್ಟ್ ದಿ ಆಂಟಿಬಾಡಿ. ಅಂದ್ರೆ ಆಂಟಿಜನ್ ವಿರುದ್ಧ ಆಂಟಿಬಾಡಿ ಯಾವ ತರ ಪ್ರೊಡಕ್ಷನ್ ಮಾಡಕ್ಕೆ ಇಟ್ ಟೇಕ್ ಟೈಮ್ಸ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾವು ಚಿಕ್ಕ ಮಕ್ಕಳಿಗೆ ನಾವು ನೋಡಿ ಮನೆಯಲ್ಲಿ ನೆಗಡೆ ಆದ್ರೂ ಕೆಮ್ಮಾದ್ರೂ ಬೇಗ ಹೋಗಲ್ಲ, 1 ವೀಕ್ ಅಂತ ಇರುತ್ತೆ, 10 ಡೇಸ್ ಗಟ್ಟಲೆ ಇರುತ್ತೆ. ಆದ್ರೆ ನಮಗೆ ಈಗ ಒಂದ್ ಸ್ವಲ್ಪ ಏಜ್ ಆದವರಿಗೆ 25, 35, 50 ಇಯರ್ಸ್ ವರೆಗೂ ಸಮೇತ ನಾವು ನೆಗಡೆ ಆದ್ರೆ ಕೆಮ್ಮಾದ್ರೆ 3 to 4 ಡೇಸ್ಗೆ ನೆಗಡೆ ಕೆಮ್ಮು ಹೋಗುತ್ತೆ. ಯಾಕಂದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಏನ್ ಮಾಡುತ್ತೆ ಬೇಗ ರೆಸ್ಪಾನ್ಸ್ ಮಾಡುತ್ತೆ. ಯಾವ ತರ ಆಂಟಿಜನ್ ಬಂದಿದೆಯಾ ಅದ್ರ ಎಗೇನೆಸ್ಟ್ ಆಗಿ ಆಂಟಿಬಾಡಿನ
ಪ್ರೊಡಕ್ಷನ್ ಮಾಡುತ್ತೆ. ಅದಕ್ಕೆ ಏನಪ್ಪ ಹೇಳ್ತೀವಿ, ಪ್ರೈಮರಿ ರೆಸ್ಪಾನ್ಸ್ ಆಫ್ ದಿ ಲೋ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಚಿಕ್ಕ ಮಕ್ಕಳಿಗೆ ಇಮ್ಯೂನ್ ಸಿಸ್ಟಮ್ ಏನ್ ಮಾಡುತ್ತೆ, ರೆಕಗ್ನೈಸ್ ಮಾಡಕ್ಕೆ ಇಟ್ ಟೇಕ್ ಟೈಮ್. ಅದೇನ್ ಮಾಡುತ್ತೆ ಅಂದ್ರೆ ಯಾವ ತರ ಆಂಟಿಜೆನ್ ಬಂದಿದೆ ಅಂತ ರೆಕಗ್ನೈಸ್ ಮಾಡಕ್ಕೆ ಸಮೇತ ಟೈಮ್ ತಗೊಳುತ್ತೆ. ಆ ಟೈಮ್ ತಗೊಂಡ್ಮೇಲೆ ಏನ್ ಮಾಡುತ್ತೆ, ಪ್ರೊಡಕ್ಷನ್ ಆಫ್ ಸಮ್ ಆಂಟಿಬಾಡೀಸ್ ನ ಪ್ರೊಡಕ್ಷನ್ ಮಾಡ್ತವೆ. ದಟ್ ಈಸ್ ಪ್ರೈಮರಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಸೇಮ್ ಇಲ್ಲಿ ಸೆಕೆಂಡರಿ ರೆಸ್ಪಾನ್ಸ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಫಸ್ಟ್ ಟೈಮ್ ಅಲ್ಲಿ ಏನ್ ಮೈಕ್ರೋಬ್ಸ್ ಬಂದಿರುತ್ತೋ ಅದೇ ಮೈಕ್ರೋಬ್ಸ್ ಸಬ್ಸಿಕ್ವೆಂಟ್ ಟೈಮ್ ಅಲ್ಲಿ ಮತ್ತೆ ಎಂಟರ್ ಆಗುತ್ತೆ. ಈಗ ಎಕ್ಸಾಂಪಲ್, ಈಗ ಅವನಿಗೆ 5 ವರ್ಷ ಹುಡುಗಿದ್ದಾಗ ನೆಗಡೆ ಕೆಮ್ಮು ಆಗಿರುತ್ತೆ. ಅವನು ಅದೇ 10 ವರ್ಷಕ್ಕೆ ಹೋದ್ಮೇಲೆ 15 ವರ್ಷ ಆದ್ಮೇಲೆ ಅವನಿಗೆ ಅದೇ ಸೇಮ್ ನೆಗಡೆ ಕೆಮ್ಮು ಬಂದ್ರೆ ಏನಾಗುತ್ತೆ ಅಂದ್ರೆ ಈಸಿಲಿ ಏನ್ ಮಾಡುತ್ತೆ, ಆಂಟಿಬಾಡಿ ಪ್ರೊಡಕ್ಷನ್ ಮಾಡುತ್ತೆ. ಯಾಕಂದ್ರೆ ಆಲ್ರೆಡಿ ಆಂಟಿಜನ್ ನ ರೆಕಗ್ನೈಸ್ ಮಾಡಿರುತ್ತೆ. ಫಸ್ಟ್ ಟೈಮ್ ಆಂಟಿಜನ್ ನ ರೆಕಗ್ನೈಸ್ ಮಾಡಿರುತ್ತೆ. ಅದಕ್ಕೆ ಸೆಕೆಂಡರಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಸೆಕೆಂಡರಿ ರೆಸ್ಪಾನ್ಸ್ ಅಂದ್ರೆ ಏನಪ್ಪಾ, ಬಾಡಿ ಎನ್ಕೌಂಟರ್ ಸೇಮ್ ಮೈಕ್ರೋಬ್ ಸಬ್ಸಿಕ್ವೆಂಟ್ ಟೈಮ್. ಬಾಡಿ ಎನ್ಕೌಂಟರ್ ಸೇಮ್ ಮೈಕ್ರೋಬ್ ಆಸ್ ಸಬ್ಸಿಕ್ವೆಂಟ್ ಟೈಮ್. ದಟ್ ಈಸ್ ಕಾಲ್ಡ್ ಸೆಕೆಂಡರಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು ಚಿಕ್ಕನಿದ್ದಾಗ ನೆಗಡಿ ಕೆಮ್ಮು ಬಂದವನಿಗೆ ಗೊತ್ತಾಗಲ್ಲ ಬೇಗ, ಆದ್ರೆ ಒಂದು ದೊಡ್ಡನಾದ್ಮೇಲೆ ಏನಾಗುತ್ತೆ, ಇಮ್ಯೂನ್ ಸಿಸ್ಟಮ್ ರೆಸ್ಪಾನ್ಸ್ ಮಾಡುತ್ತೆ. ನಿನಗೆ ನೆಗಡಿ ಆಗಿದೆ, ಕೋಲ್ಡ್ ಆಗಿದೆ ಅಂತ ರೆಸ್ಪಾನ್ಸ್ ಮಾಡುತ್ತೆ. ಅದಕ್ಕೆ ಏನಿರ್ತದೆ, ಸೆಕೆಂಡರಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ದೇ ಆರ್ ಹೈ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಹೈ ಇಂಟೆನ್ಸಿಟಿ ಯಾಕಂತ ಹೇಳ್ತೀವಿ ಅಂದ್ರೆ ಆಲ್ರೆಡಿ ಏನ್ ಮಾಡುತ್ತೆ, ಫಸ್ಟ್ ಟೈಮ್ ಬಂದಿರೋ ಪ್ಯಾಥೋಜನ್ ಬಂದಿದ್ರೆ ನಾವು ಈಸಿಲಿ ಐಡೆಂಟಿಫೈ ಮಾಡ್ತೀವಿ. ಯಾಕಂದ್ರೆ ಇದೇ ಪ್ಯಾಥೋಜನ್ ಬಂದಿದೆ, ಇದೇ ಆಂಟಿಜನ್ ಬಂದಿದೆ, ಇದಕ್ಕೆ ಏನ್ ಮಾಡಬೇಕು, ಆಂಟಿಬಾಡಿ ಪ್ರೊಡಕ್ಷನ್ ಮಾಡ್ಬೇಕಂತ ಏನ್ ಮಾಡುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡುತ್ತೆ. ಎಕ್ಸಾಂಪಲ್ ಅಂದ್ರೆ ಈಗ ನಾವು ನೆಗಡಿ ಬಂದ ತಕ್ಷಣ ನಮಗೆ ರನ್ನಿಂಗ್ ನೋಸ್ ಅಂತ ಹೇಳ್ತೀವಿ, ಸ್ನೀಸಿಂಗ್ ಅಂತ ಹೇಳ್ತೀವಿ. ಸಿಂಪ್ಟಮ್ಸ್ ತೋರಿಸಿದ ತಕ್ಷಣ ಏನ್ ಮಾಡ್ತೀವಿ, ನಾವು ಆಂಟಿಬಾಡಿಕ್ಸ್ ಅಂತೀವಿ. ಇಲ್ಲಾಂದ್ರೆ ನಮ್ಮ ಬಾಡಿ ಒಳಗೆ ಸಮೇತ ಆಂಟಿಬಾಡೀಸ್ ಪ್ರೊಡಕ್ಷನ್ ಆಗ್ತವೆ. ದಟ್ ಈಸ್ ಹೈ ಇಂಟೆನ್ಸಿಟಿ ಇರುತ್ತೆ. ನೆಕ್ಸ್ಟ್ ಏನಿರುತ್ತೆ, ಫಾರ್ ದಿ ಮೆಮೊರಿ ಆಫ್ ದಿ ಫಸ್ಟ್ ರೆಸ್ಪಾನ್ಸ್. ಸೆಕೆಂಡ್ ರೆಸ್ಪಾನ್ಸ್ ಯಾಕೆ ಬೇಗ ಡಯಾಗ್ನೈಸ್ ಆಗುತ್ತೆ, ಸೆಕೆಂಡ್ ರೆಸ್ಪಾನ್ಸ್ ಯಾಕೆ ಫಸ್ಟ್ ಬೇಗ ಗೊತ್ತಾಗುತ್ತೆ ಅಂದ್ರೆ ಫಾರ್ ದಿ ಮೆಮೊರಿ ಆಫ್ ದಿ ಫಸ್ಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಫಸ್ಟ್ ಟೈಮ್ ರೆಸ್ಪಾನ್ಸ್ ಆಗಿರುತ್ತಲ್ಲ ಮೈಕ್ರೋಬ್ಸ್, ಪ್ಯಾಥೋಜನ್ ಅದಕ್ಕೆ ರೆಸ್ಪಾನ್ಸ್ ಕೊಡುತ್ತೆ. ರೆಸ್ಪಾನ್ಸ್ ಹೇಳುತ್ತೆ, ಇಂಥ ಪ್ಯಾಥೋಜನ್ ಬಂದಿದೆಯಪ್ಪ ನಿಮ್ಮ ಬಾಡಿಗೆ, ಇಂಥ ಆಂಟಿಬಾಡಿನ ಸೆಕ್ರಿಷನ್ ಮಾಡು, ಇಂಥ ಆಂಟಿಬಾಡಿನ ಪ್ರೊಡಕ್ಷನ್ ಮಾಡು ಅಂತ ಹೇಳುತ್ತೆ. ದಟ್ ಈಸ್ ಕಾಲ್ಡ್ ಸೆಕೆಂಡರಿ ರೆಸ್ಪಾನ್ಸ್. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, ಪ್ರೈಮರಿ ರೆಸ್ಪಾನ್ಸ್ ಅಂದ್ರೆ ಎ ಬಾಡಿ ಎನ್ಕೌಂಟರ್ ಮೈಕ್ರೋಬ್ಸ್ ಫಾರ್ ದಿ ಫಸ್ಟ್ ಟೈಮ್. ಬಾಡಿ ಎನ್ಕೌಂಟರ್ ಮೈಕ್ರೋಬ್ಸ್ ಫಾರ್ ದಿ ಫಸ್ಟ್ ಟೈಮ್, ದಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ರೆಸ್ಪಾನ್ಸ್. ದಟ್ ಆರ್ ದಿ ಲೋ ಇಂಟೆನ್ಸಿಟಿ. ಏನಿದೆ ಇಂಟೆನ್ಸಿಟಿ ವೆರಿ ಲೋ ಇರುತ್ತೆ. ಅದೇ ಸೆಕೆಂಡರಿ ರೆಸ್ಪಾನ್ಸ್ ಅಂದ್ರೆ ಬಾಡಿ ಎನ್ಕೌಂಟರ್ ಸೇಮ್ ಮೈಕ್ರೋಬ್ಸ್ ಸಬ್ಸಿಕ್ವೆಂಟ್ ಟೈಮ್. Body encounter same microbe by subsequent time, that is called as secondary response ಅಂತ ಹೇಳ್ತೀವಿ. It is a high intensity ಅಂತ ಹೇಳ್ತೀವಿ. ಯಾಕಂದ್ರೆ ಆಲ್ರೆಡಿ ನಮಗೆ ಆಂಟಿಜನ್ ಏನಂತ ಗೊತ್ತಿರುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಆಂಟಿಬಾಡಿನ ಇಮಿಡಿಯೇಟ್ಲಿ ಪ್ರೊಡಕ್ಷನ್ ಮಾಡುತ್ತೆ. ಆಮೇಲೆ ಸೆಕೆಂಡರಿ ರೆಸ್ಪಾನ್ಸ್ ಇಸ್ ಮೇನ್ಲಿ ಫಾರ್ ದಿ ಮೆಮೊರಿ ಬೇಸ್ ಆಫ್ ಫಸ್ಟ್ ರೆಸ್ಪಾನ್ಸ್. ಮೆಮೊರಿ ಬೇಸ್ ಆಫ್ ದಿ ಫಸ್ಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಪ್ರೈಮರಿ ರೆಸ್ಪಾನ್ಸ್ ಅಂಡ್ ಸೆಕೆಂಡರಿ ರೆಸ್ಪಾನ್ಸ್. ಇಷ್ಟೆಲ್ಲ ತಿಳ್ಕೊಂಡ್ವಿ, ಈ ರೆಸ್ಪಾನ್ಸ್ ಯಾವ ತರ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಈ ರೆಸ್ಪಾನ್ಸ್ ಮಾಡಕ್ಕೆ ಯಾರಪ್ಪ ಕಾರಣ, ಪ್ರೈಮರಿ ರೆಸ್ಪಾನ್ಸ್ ಅಂಡ್ ಸೆಕೆಂಡರಿ ರೆಸ್ಪಾನ್ಸ್ ಡ್ಯೂ ಟು ಬಿ ಲಿಂಫೋಸೈಟ್ಸ್ ಅಂಡ್ ಟಿ ಲಿಂಫೋಸೈಟ್ಸ್. ವೆರಿ ಇಂಪಾರ್ಟೆಂಟ್. ಈ ಪ್ರೈಮರಿ ರೆಸ್ಪಾನ್ಸ್ ಮತ್ತೆ ಈ ಸೆಕೆಂಡರಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂದ್ರೆ ಕಾರಣ ಯಾರು ಅಂದ್ರೆ ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್. ಏನಂದ್ರೆ ಇದು ಯಾವುದೇ ತರ ನಮಗೆ ಪ್ರೈಮರಿ ರೆಸ್ಪಾನ್ಸ್ ಆಗಿದೆ, ಈ ಪ್ಯಾಥೋಜನ್ ಬಂದಿದೆ ಅಂದ್ರೆ ನಾವು ಆಂಟಿಬಾಡಿ ಪ್ರೊಡಕ್ಷನ್ ಮಾಡಬೇಕಂದ್ರೆ ಬೈ ದಿ ಪ್ರೆಸೆನ್ಸ್ ಆಫ್ ಬಿ ಲಿಂಫೋಸೈಟ್ಸ್ ಅಂಡ್ ಟಿ ಲಿಂಫೋಸೈಟ್ಸ್. ಆದ್ರೆ ಏನಂತ ತಿಳ್ಕೊಳ್ಳೋಣ, ಬಿ ಲಿಂಫೋಸೈಟ್ಸ್ ಅಂದ್ರೆ ಏನು, ಟಿ ಲಿಂಫೋಸೈಟ್ಸ್ ಏನಂತ ಡಿಫರೆನ್ಸ್ ತಿಳ್ಕೊಳ್ಳೋಣ. ಬಿ ಲಿಂಫೋಸೈಟ್ಸ್ ಇಸ್ ಎ ಹ್ಯೂಮರಲ್ ಆಂಟಿಬಾಡಿ ಮೀಡಿಯೇಟೆಡ್ ಇಮ್ಯುನಿಟಿ. ಇಟ್ ಈಸ್ ಎ ಹ್ಯೂಮರಲ್ ಅಂತ ಹೇಳ್ತೀವಿ, ಆ ಆಂಟಿಬಾಡಿ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಯಾಕಂದ್ರೆ ನ್ಯಾಚುರಲ್ ಆಗಿ ಆಗುತ್ತೆ, ನಮಗೆ ಯಾವ್ದಾರ ಆಂಟಿಜನ್ ಬಂದ ತಕ್ಷಣ ಆಂಟಿಬಾಡಿನ ಪ್ರೊಡಕ್ಷನ್ ಮಾಡುತ್ತೆ. ಆದ್ರೆ ಟಿ ಲಿಂಫೋಸೈಟ್ಸ್ ಇದೆ ಸೆಲ್ ಮೀಡಿಯೇಟೆಡ್, ಅಂದ್ರೆ ಸೆಲ್ ಮುಖಾಂತರ ತನ್ನ ಕೆಮಿಕಲ್ ಈಗ ಬಂದಿದೆ ಅಂದ್ರೆ ರೆಸ್ಪಾನ್ಸ್ ಕೊಡುತ್ತಲ್ಲ, ಆಮೇಲೆ ಏನ್ ಮಾಡುತ್ತೆ ಆಂಟಿಬಾಡೀಸ್ ನ ಪ್ರೊಡಕ್ಷನ್ ಮಾಡುತ್ತೆ. ದಟ್ ಈಸ್ ಮೇಜರ್ ಡಿಫರೆನ್ಸ್. ಅಂದ್ರೆ ಇಟ್ ಈಸ್ ಎ ಹ್ಯೂಮರಲ್ ಆಂಟಿಬಾಡಿ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಇಟ್ ಈಸ್ ಎ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಹೇಳ್ತಾರೆ. ಯಾಕೆ ಒತ್ತಿ ಹೇಳ್ತಿದ್ದಾರೆ, 2 ಮಾರ್ಕ್ಸ್ ಗೆ ಡಿಫರೆನ್ಸ್ ಕೇಳ್ತಿರ್ತಾರೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬಿ ಲಿಂಫೋಸೈಟ್ಸ್ ಅಂಡ್ ಟಿ ಲಿಂಫೋಸೈಟ್ಸ್. ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ, ಬಿ ಲಿಂಫೋಸೈಟ್ಸ್ ಆರ್ ಪ್ರೊಡ್ಯೂಸ್ಡ್ ಅಂಡ್ ಮೆಚೂರ್ ಇನ್ ಬೋನ್ ಮ್ಯಾರೋ. ನೆನ್ಪಿಟ್ಕೊಳ್ರಿ, ಬಿ ಲಿಂಫೋಸೈಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಬೋನ್ ಮ್ಯಾರೋ, ಮೆಚುರೇಷನ್ ಇನ್ ಬೋನ್ ಮ್ಯಾರೋ. ನೀವು ಕನ್ಫ್ಯೂಸ್ ಆಗ್ತೀರಾ, ಇನ್ನೊಂದ್ಸರಿ ಹೇಳ್ತೀನಿ. ಬಿ ಲಿಂಫೋಸೈಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಬೋನ್ ಮ್ಯಾರೋ, ಮೆಚೂರ್ ಇನ್ ಬೋನ್ ಮ್ಯಾರೋ.
ತಿಳ್ಕೊಂಡ್ವಿ. ಆದ್ರೆ T lymphocytes ಏನಪ್ಪಾ, ದೇ ಪ್ರೊಡ್ಯೂಸ್ಡ್ ಇನ್ ಬೋನ್ ಮ್ಯಾರೋ, ದೇ ಮೆಚೂರ್ ಇನ್ ಥೈಮಸ್ ಗ್ಲ್ಯಾಂಡ್. ವೆರಿ ಇಂಪಾರ್ಟೆಂಟ್. T lymphocytes ಏನಪ್ಪಾ ಅಂದ್ರೆ ದೇ ಪ್ರೊಡ್ಯೂಸ್ಡ್ ಇನ್ ಬೋನ್ ಮ್ಯಾರೋ, ಆದ್ರೆ ಮೆಚುರೇಷನ್ ಇನ್ ಥೈಮಸ್ ಗ್ಲ್ಯಾಂಡ್. ನೀವು ನೆನಪಿಟ್ಕೊಳ್ಳಿ, ಎರಡು ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ B lymphocytes ಇರ್ಬೋದು, T lymphocytes ಇರ್ಬೋದು, ಎರಡು ಪ್ರೊಡ್ಯೂಸ್ ಆಗೋದು ಬೋನ್ ಮ್ಯಾರೋದೊಳಗೆ. ಅದೇನ್ ಮಾಡುತ್ತೆ, B lymphocytes ಮೆಚೂರ್ ಆಗೋದು ಅಲ್ಲೇ, ಮತ್ತೆ ಪ್ರೊಡ್ಯೂಸ್ ಆಗೋದು ಬೋನ್ ಮ್ಯಾರೋ ಸೆಲ್ಸ್ ಒಳಗೆ. ಆದ್ರೆ T lymphocytes ಪ್ರೊಡ್ಯೂಸ್ ಆಗೋದು ಬೋನ್ ಮ್ಯಾರೋ ಸೆಲ್ಸ್, ಮೆಚುರೇಷನ್ ಅಟ್ ದಿ ಥೈಮಸ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಇದನ್ನು ಸಮೇತ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ B lymphocytes they divide two types of cells. B lymphocytes they divide only two types of cells, that is memory cells, plasma cells. ಇಲ್ಲಿ ಏನಾಗಿರುತ್ತೆ, ಯಾವುದೇ ತರ ನಾವು B lymphocytes ಅಂತ ತಗೊಂಡ್ರೆ ಓನ್ಲಿ ಮೆಮೊರಿ ಸೆಲ್ಸ್ ಅಂತ ಮತ್ತೆ ಪ್ಲಾಸ್ಮಾ ಸೆಲ್ಸ್ ಅಂತ ಅಷ್ಟೇ, ಟೂ ಟೈಪ್ಸ್ ಆಫ್ ಸೆಲ್ಸ್ ಇರ್ತವೆ. ಅದೇ ನಾವು T lymphocytes ಬಂದ್ರೆ 4 types of cells ನ ಪ್ರೊಡಕ್ಷನ್ ಮಾಡ್ತೇವೆ. T ಕಿಲ್ಲರ್ ಸೆಲ್ ಇರ್ಬೋದು, T ಹೆಲ್ಪರ್ ಸೆಲ್ ಇರ್ಬೋದು, T ಸಪ್ರೆಸರ್ ಸೆಲ್ ಇರ್ಬೋದು, T ಮೆಮೊರಿ ಸೆಲ್ ಇರ್ಬೋದು. 4 ಟೈಪ್ಸ್ ಆಫ್ ಸೆಲ್ಸ್ ನ ಪ್ರೊಡಕ್ಷನ್ ಮಾಡ್ತವೆ. ಫಸ್ಟ್ ಡಿಫರೆನ್ಸ್ ಏನಂತಂದ್ರೆ ಇಟ್ ಇಸ್ ಎ ಹ್ಯೂಮರಲ್ ಆಂಟಿಬಾಡಿ ಮಿಡಿಯೇಟೆಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಹ್ಯೂಮರಲ್ ಆಂಟಿಬಾಡಿ ಮಿಡಿಯೇಟೆಡ್ ಇನ್ B lymphocytes. T lymphocytes ಒಳಗೆ ಏನಂತಂದ್ರೆ ಸೆಲ್ ಮಿಡಿಯೇಟೆಡ್ ಅಂತ ಹೇಳ್ತೀವಿ. ನಿಮಗೆ ಅಷ್ಟು ಬರೆಯಕ್ಕೆ ಬರಲಿಲ್ಲ, ಇದು ಆಂಟಿಬಾಡಿ ಮಿಡಿಯೇಟೆಡ್, ಇದು ಸೆಲ್ ಮಿಡಿಯೇಟೆಡ್. ಆಂಟಿಬಾಡಿ ಆರ್ ಸೆಲ್ ಮಿಡಿಯೇಟೆಡ್, ಆರ್ ಹ್ಯೂಮರಲ್ ಇಮ್ಯುನಿಟಿ ಆರ್ ಸೆಲ್ ಮಿಡಿಯೇಟೆಡ್ ಇಮ್ಯುನಿಟಿ ಅಂತ ಬರೀರಿ. ಇಲ್ಲಿ ಏನಾಗುತ್ತೆ ಅಂದ್ರೆ B lymphocytes they are produced in bone marrow, they are maturing bone marrow. B lymphocytes ನೆನಪಿಟ್ಕೊಳ್ಳಿ, they are produced in bone marrow, they mature in bone marrow. Other T lymphocytes they are produced in bone marrow, they are mature in thymus gland. They are produced in bone marrow, they mature in thymus gland ಅಂತ ಹೇಳ್ತೀವಿ. ಅದೇ ತರ ಇಲ್ಲೇನ್ ಹೇಳ್ತದೆ, B lymphocytes they again divided into two types of cells, that is plasma cells and also memory cells. Two types cells ಮಾಡುತ್ತೆ, ಒಂದು plasma cells, ಒಂದು memory cells. ಆದ್ರೆ ನಾವು T lymphocytes ಅಂದ್ರೆ they again production of 4 types of cells, that is killer cell ಇರ್ಬೋದು, helper cell ಇರ್ಬೋದು, suppressor cell ಇರ್ಬೋದು, memory cells ಇರ್ಬೋದು. 4 types of cells ನ ಪ್ರೊಡಕ್ಷನ್ ಮಾಡ್ತಾರೆ. It is a major difference between B lymphocytes and T lymphocytes. From the exam point of view we get 2 marks. Next ಏನ್ ಹೇಳ್ತೀವಿ ಅಂದ್ರೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳ್ತೀವಿ. ಈಗ ನವಡೇಸ್ ಕಾಮನ್ ಆಗ್ಬಿಟ್ಟಿದೆ, ಎಲ್ಲ ಎಷ್ಟೋ ಜನಗಳು ಏನ್ ಮಾಡ್ತಾರೆ, ಆಲ್ಕೋಹಾಲಿಕ್ ಅಡಿಕ್ಷನ್ ಇರ್ತಾರೆ, ಲಿವರ್ ಡ್ಯಾಮೇಜಸ್ ಆಗ್ತಿರ್ತವೆ. ಆಮೇಲೆ ಕೆಲವೊಬ್ಬರಿಗೆ ಏನ್ ಹೇಳ್ತಾರೆ, ಕಿಡ್ನಿ ಡ್ಯಾಮೇಜ್, ಕಿಡ್ನಿಗಳು ಸಮೇತ ಫೇಲ್ಯೂರ್ ಆಗ್ತವೆ. ಆ ಕಿಡ್ನಿ ಫೇಲ್ಯೂರ್ ಆಗ್ತದೆ, ಲಿವರ್ ಫೇಲ್ಯೂರ್ ಆಗ್ತಂದ್ರೆ ಅವ್ರ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಅವ್ರ ಹ್ಯಾಬಿಟೇಟ್ ಇರ್ಬೋದು. ಅದಕ್ಕೆ ಏನ್ ಮಾಡ್ತಾರೆ, ಈಗ ಏನ್ ಮಾಡ್ತಾರೆ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ. ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಏನಂದ್ರೆ ಮ್ಯಾಚಸ್ ಆಫ್ ಟಿಶ್ಯೂಸ್. ಅಂದ್ರೆ ನಾವೇನು ನನ್ನಿಂದ ಇನ್ನೊಂದು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಲ್ಲ, ಟಿಶ್ಯೂಸ್ ಮ್ಯಾಚ್ ಆಗಬೇಕು. ಅಂಡ್ ವೆರಿ ಇಂಪಾರ್ಟೆಂಟ್ ಮ್ಯಾಚಸ್ ಆಫ್ ಬ್ಲಡ್ ಗ್ರೂಪ್ಸ್. ನೀವು ಕೇಳ್ತಿರ್ತಾರೆ ಇನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ವಿಚ್ ಇಸ್ ಇಂಪಾರ್ಟೆಂಟ್ ಫಿನಾಮಿನಾ ಅಂತ ಹೇಳ್ತಾರೆ. ಫಸ್ಟ್ ಇಂಪಾರ್ಟೆಂಟ್ ಫಿನಾಮಿನಾ ಅಂದ್ರೆ ಮ್ಯಾಚಸ್ ಆಫ್ ಬ್ಲಡ್ ಗ್ರೂಪ್. ಈಗ ಡೋನರ್ದು ಸೇಮ್ ಗ್ರೂಪ್ ಇರಬೇಕು, ಮತ್ತೆ ರಿಸೆಪ್ಟರ್ದು ಸೇಮ್ ಬ್ಲಡ್ ಗ್ರೂಪ್ ಇರಬೇಕು. ಅವ್ರಿಗೆ ಎ ಇದ್ರೆ ಇವ್ರ ಗ್ರೂಪ್ ಸಮೇತ ಎ ಇರಬೇಕು. ಇದು ಡೋನರ್ ಎ ಇದ್ದು ರಿಸೆಪ್ಟೆಂಟ್ ಬಿ ಇದ್ರೆ ಯಾವುದೇ ತರ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಲ್ಲ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಕ್ ಬರಲ್ಲ. ಅದಕ್ಕೆ ಇಟ್ ಬಿಲಾಂಗ್ ಟು ದಿ ಸೇಮ್ ಬ್ಲಡ್ ಗ್ರೂಪ್, ಬೋತ್ ದಿ ಡೋನರ್ ಅಂಡ್ ರಿಸೆಪ್ಟರ್. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಪ್ಪ ಹೇಳ್ತೀವಿ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಸಪ್ರೆಸಿವ್ ಏಜೆಂಟ್ ಬೇಕಲ್ಲ, ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಬೇಕಲ್ಲ, ಅದಕ್ಕೆ ಸೈಕ್ಲೋಸ್ಪಿರಿನ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್, ಸೈಕ್ಲೋಸ್ಪಿರಿನ್. 1 ಮಾರ್ಕ್ ಕ್ವಶನ್ ಕೇಳ್ತಾರೆ, 1 ಮಾರ್ಕ್ ಕ್ವಶನ್ ಕೇಳ್ತಾರೆ. ನೇಮ್ ದಿ ಇಮ್ಯುನೋ ಸಪ್ರೆಸಿವ್ ಏಜೆಂಟ್. ನೇಮ್ ದಿ ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಅಂದ್ರೆ ಸೈಕ್ಲೋಸ್ಪಿರಿನ್. 1 ಮಾರ್ಕ್ ಕೇಳ್ತಾರೆ. ನೆನಪಿಟ್ಕೊಳ್ಳಿ, ಸಿಇಟಿ ಕ್ವಶನ್ ಅಲ್ಲಿ ಇರ್ತದೆ, ನೀಟ್ ಅಲ್ಲಿ ಇರುತ್ತೆ, ನಿಮ್ಮ ಎಕ್ಸಾಮ್ ಅಲ್ಲಿ ಇರ್ತದೆ. ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಅಂದ್ರೆ ಸೈಕ್ಲೋಸ್ಪಿರಿನ್. ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ ಕ್ವಶನ್ ಕೇಳ್ತಾರೆ. ಅಪ್ಲಿಕೇಶನ್ ಟೈಪ್ ಕೇಳ್ತಾರೆ, ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಏನಕ್ಕಪ್ಪ ಹೆಲ್ಪ್ ಮಾಡುತ್ತೆ, ಇದಕ್ಕೆ ಏನ್ ಹೆಲ್ಪ್ ಮಾಡುತ್ತೆ, ಟು ಡಿಫರೆನ್ಶಿಯೇಟ್ ದಿ ಸೆಲ್ಫ್ ಅಂಡ್ ನಾನ್ ಸೆಲ್ಫ್. ಸೆಲ್ಫ್ ಅಂಡ್ ನಾನ್ ಸೆಲ್ಫ್, ಸೆಲ್ಫ್ ಮಿಡಿಯೇಟೆಡ್ ಇಮ್ಯೂನ್ ರೆಸ್ಪಾನ್ಸ್. ಅಂದ್ರೆ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿರೋರಿಗೆ ಹೌದು ಸೆಲ್ಫ್ ಮತ್ತೆ ನಾನ್ ಸೆಲ್ಫ್ ಸೆಲ್ ಮಿಡಿಯೇಟೆಡ್ ಏನ್ ರೆಸ್ಪಾನ್ಸ್ ಮಾಡುತ್ತೆ, ಸೆಲ್ ಯಾವ ತರ ಎಕ್ಸ್ಚೇಂಜ್ ಆಗಿದಾವೆ, ಸೆಲ್ ಮಿಡಿಯೇಟೆಡ್ ಯಾವ ತರ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಏನ್ ಮಾಡ್ತೀವಿ, ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಸ್ಟಡಿ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಅಂದ್ರೆ ಬ್ಲಡ್ ಗ್ರೂಪ್ಗಳು ಸೇಮ್ ಇರಬೇಕು, ಟಿಶ್ಯೂಸ್ ಮ್ಯಾಚ್ ಆಗಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇಮ್ಯುನೋ ಸಪ್ರೆಸಿವ್ ಏಜೆಂಟ್ ಅಂದ್ರೆ
ಸೈಕ್ಲೋಸ್ಪೈರಿನ್ ಒಂದು ಮಾರ್ಕ್ ನಮಗೆ ಕೇಳ್ತಾರೆ. ನೆಕ್ಸ್ಟ್ ಏನಂತ ಹೇಗೆ ಮಾಡೋದಂದ್ರೆ ಟು ಡಿಫರೆನ್ಶಿಯೇಟ್ ದಿ ಸೆಲ್ಫ್ ಅಂಡ್ ನಾನ್ ಸೆಲ್ಫ್ ರಿಲೇಟೆಡ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಆಂಟಿಜನ್ ಅಂಡ್ ಆಂಟಿಬಾಡಿ. ನಾವೆಲ್ಲರೂ ಕೇಳಿದ್ವಿ ವಾಟ್ ಈಸ್ ಹೇಳಿದ್ವಿ ಆಂಟಿಜನ್ ಅಂತ ಹೇಳಿದ್ವಿ, ಆಂಟಿಬಾಡಿ ಅಂತ ಹೇಳಿದ್ವಿ. ಆಂಟಿಜನ್ ಏನಂటే ಅಗ್ಲೂಟಿನೋಜೆನ್ಸ್ ಅಂತ ಹೇಳ್ತೀವಿ, ಅಗ್ಲೂಟಿನೋಜೆನ್ಸ್ ಅಂತ ಹೇಳ್ತೀವಿ. ಅಗ್ಲೂಟಿನೋಜೆನ್ಸ್ ಗೆ ಆಂಟಿಜನ್ ಅಂತ ಹೇಳ್ತೀವಿ. ಇವು ಸಮೇತ ಇಟ್ ಇಸ್ ಆಲ್ಸೋ ಮೇಡ್ ಅಪ್ ಆಫ್ ಪ್ರೋಟೀನ್ ಮಾಲಿಕ್ಯೂಲ್. ಇವು ಸಮೇತ ಪ್ರೋಟೀನ್ ನೇಚರ್ ಒಳಗೆ ಸಮೇತ ಅಗ್ಲೂಟಿನೋಜೆನ್ಸ್ ಇರ್ತವೆ. ಅಂದ್ರೆ ಎಕ್ಸಾಂಪಲ್ ನಾವು ನೋಡಬಹುದಂದ್ರೆ ನಾವು ಬ್ಲಡ್ ಸ್ಯಾಂಪಲ್ ತಗೊಂತೀವಪ್ಪ, ನಾವು ಬ್ಲಡ್ ಸ್ಯಾಂಪಲ್ ತೆಗಿತೀವಿ. ಬ್ಲಡ್ ಸ್ಯಾಂಪಲ್ ತಗೊಂಡು ಒಂದು ಕ್ಲೀನ್ ಕವರ್ ಸ್ಲಿಪ್ ಸ್ಲೈಡ್ ಮೇಲೆ ಹಾಕಿದ್ರೆ ಅದಕ್ಕೆ ಆಂಟಿಜನ್ಸ್ ಹಾಕಿದ ತಕ್ಷಣ ಕ್ಲಾಟಿಂಗ್ ಆಗುತ್ತೆ. ಅಂದ್ರೆ ಕ್ಲಾಟಿಂಗ್ ಅಂದ್ರೆ ಎಫ್ ಕಟ್ಟುತ್ತೆ. ಆ ಎಫ್ ಕಟ್ಟಿದೆ ಅಂದ್ರೆ ಎ ಹಾಕಿದಾಗ ಎಫ್ ಕಟ್ಟಿದ್ರೆ ಬ್ಲಡ್ ಗ್ರೂಪ್ ಬಿಲಾಂಗ್ ಟು ಎ ಅಂತ ಹೇಳ್ತೀವಿ. ಬಿ ಗೆ ಕ್ಲಾಟ್ ಅಂದ್ರೆ ಬ್ಲಡ್ ಗ್ರೂಪ್ ಬಿಲಾಂಗ್ ಟು ಬಿ ಅಂತ ಹೇಳ್ತೀವಿ. ಅದಕ್ಕೆ ಏನಿರ್ತದೆ ವೈ ಯಾಕೆ ಕ್ಲಾಟಿಂಗ್ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ಪ್ರೋಟೀನ್ ನೇಚರ್. ಬಿಕಾಸ್ ಆಫ್ ಪ್ರೋಟೀನ್ ನೇಚರ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಂಟಿಬಾಡಿ ಪ್ರೊಡಕ್ಷನ್. ವೆರಿ ಇಂಪಾರ್ಟೆಂಟ್. ಆಂಟಿಜನ್ ಏನಕ್ಕೆ ಬೇಕಪ್ಪ? ಫಾರ್ ದಿ ರೆಸ್ಪಾನ್ಸ್ ಆಫ್ ಆಂಟಿಬಾಡಿ ಪ್ರೊಡಕ್ಷನ್. ಈಗ ನಮ್ಮ ಬಾಡಿ ಒಳಗೆ ಒಂದು ಆಂಟಿಜನ್ ಹೋಗಿದೆ ಅಂದ್ರೆ ಅದು ಒಂದು ಕೆಮಿಕಲ್ ಸಿಂಥೆಸಿಸ್ ಮಾಡುತ್ತೆ, ಅದು ಒಂದು ಪ್ರೋಟೀನ್ ನೇಚರ್ ಒಳಗೆ ಪ್ರೋಟೀನ್ ಸಿಂಥೆಸಿಸ್ ಮಾಡುತ್ತೆ. ಅದ್ರ ಎಗೇನೆಸ್ಟ್ ಆಗಿ ಏನ್ ಮಾಡುತ್ತೆ, ಇಲ್ಲಿ ಏನ್ ಮಾಡುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಇಂದ ಆಂಟಿಬಾಡಿ ಪ್ರೊಡಕ್ಷನ್ ಮಾಡುತ್ತೆ. ಆಂಟಿಜನ್ ಇದ್ರೆ ಮಾತ್ರ ನಾವು ಆಂಟಿಬಾಡಿ ಪ್ರೊಡಕ್ಷನ್ ಮಾಡೋಕೆ ಸಾಧ್ಯ, ಇಲ್ಲ ಅಂದ್ರೆ ಆಗಲ್ಲ. ಯಾಕಂದ್ರೆ ನಮಗೆ ಯಾವ ರೋಗ ಬಂದಿದೆ ಅಂದ್ರೆ ನಾವು ಅಂತ ಆಂಟಿಬಾಡೀಸ್ ನ ಪ್ರೊಡಕ್ಷನ್ ಮಾಡ್ತೀವಿ. ನಮಗೆ ರೋಗದ ಕೆಮಿಕಲ್ ಸಿಂಪ್ಟಮ್ಸ್ ಗೊತ್ತಿಲ್ಲ ಅಂದ್ರೆ ಇಟ್ ಡಸ್ ನಾಟ್ ಫೈಂಡ್ ಎನಿ ಆಂಟಿಬಾಡೀಸ್ ಅಂತ ಹೇಳ್ತೀವಿ. ಅದಕ್ಕೆ ಆಂಟಿಜನ್ ಅಂದ್ರೆ ಅಗ್ಲೂಟಿನೋಜೆನ್ಸ್ ಅಂತ ಕರಿತೀವಿ. ದೇ ಆರ್ ಇನ್ ಪ್ರೋಟೀನ್ ಇನ್ ನೇಚರ್. ಇವು ಸಮೇತ ಆಂಟಿಜನ್ ದೇ ಆರ್ ಪ್ರೋಟೀನ್ ಇನ್ ನೇಚರ್ ಅಂತ ಹೇಳ್ತೀವಿ. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಆಂಟಿಜನ್ ಆರ್ ಮೇನ್ ರೆಸ್ಪಾನ್ಸಿಬಲ್ ಫಾರ್ ಆಂಟಿಬಾಡಿ ಪ್ರೊಡಕ್ಷನ್. ನಮ್ಮ ದೇಹದೊಳಗೆ ಯಾವುದೇ ತರ ಆಂಟಿಜನ್ ಹೋಗಿದೆ ಅಂದ್ರೆ ಆಂಟಿಜನ್ ವಿರುದ್ಧವಾಗಿ ಹೋರಾಡಬೇಕಂದ್ರೆ ಮೇನ್ಲಿ ಫಾರ್ ದಿ ಆಂಟಿಬಾಡಿ ಪ್ರೊಡಕ್ಷನ್. ದಟ್ ಈಸ್ ಎ ಕಾನ್ಸೆಪ್ಟ್ ಆಫ್ ಆಂಟಿಜನ್. ನೆಕ್ಸ್ಟ್ ಆಂಟಿಬಾಡಿ ಅಂದ್ರೆ ಏನಪ್ಪ? ಇಮ್ಯುನೋಗ್ಲೋಬಿನ್ಸ್ ಅಂತ ಹೇಳ್ತೀವಿ. ಇಮ್ಯುನೋಗ್ಲೋಬಿನ್ಸ್ ಗೆ ನಾವು ಆಂಟಿಬಾಡೀಸ್ ಅಂತ ಹೇಳ್ತೀವಿ. ದೇ ಆರ್ ವೆರಿ ಇಂಪಾರ್ಟೆಂಟ್. ದೇ ಆರ್ ದಿ ಕಾಂಪ್ಲೆಕ್ಸ್ ಗ್ಲೈಕೋಪ್ರೋಟೀನ್ಸ್. ವೆರಿ ಇಂಪಾರ್ಟೆಂಟ್. ದೇ ಆರ್ ಕಾಂಪ್ಲೆಕ್ಸ್ ಗ್ಲೈಕೋಪ್ರೋಟೀನ್ಸ್ ಅಂತ ಹೇಳ್ತೀವಿ. ಯಾವುದೇ ತರ ಆಂಟಿಬಾಡೀಸ್ ಅಂದ್ರೆ ದೇ ಆರ್ ಗ್ಲೈಕೋಪ್ರೋಟೀನ್ಸ್ ಅಂತ ನೇಮ್ ಮಾಡ್ತೀವಿ. ದೇ ಆರ್ ಕಾಂಪ್ಲೆಕ್ಸ್ ಫಾರ್ಮ್ ಅಲ್ಲಿ ಇರ್ತವೆ. ಪ್ರೊಡ್ಯೂಸ್ಡ್ ಬೈ ಬಿ ಲಿಂಫೋಸೈಟ್ಸ್. ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ತರ ಆಂಟಿಬಾಡಿ ಪ್ರೊಡಕ್ಷನ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ದಿ ಬಿ ಲಿಂಫೋಸೈಟ್ಸ್ ಬೈ ಟು ಕಿಲ್ ದಿ ಪ್ಯಾಥೋಜನ್. ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ರಿ, ಇದನ್ನ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಕೇಳ್ತಾರೆ. ವೇರ್ ಯು ಫೈಂಡ್ ದಿ ಆಂಟಿಬಾಡೀಸ್, ವಿಚ್ ಇಸ್ ದಿ ಪ್ರೊಡಕ್ಷನ್ ಆಫ್ ದಿ ಆಂಟಿಬಾಡೀಸ್ ಅಂತ ಕೇಳ್ತಾರೆ. ದಟ್ ಈಸ್ ಬಿ ಲಿಂಫೋಸೈಟ್ಸ್. ಇಂಥವು ಮಿಸ್ ಮಾಡ್ಕೊಂತೀರಾ. ಕೆಲವೊಂದು ಪಾಯಿಂಟ್ ಎನ್ಸಿಡಿ ಒಳಗೆ ಕೆಳಗೆ ಕೊಟ್ಟಿರ್ತಾರಲ್ಲ ನೀವು ನೋಡೇ ಇಲ್ಲ, ಇದ್ರೊಳಗೆ ಸಮೇತ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. That also very important. B lymphocytes are mainly for the production of the antibodies to kill the pathogen. Pathogen ಅಂದ್ರೆ antigens ಇರ್ಬೋದು. That is a main important concept. Next we shall move on to the ಏನಪ್ಪಾ ಅಂತ ಹೇಳಿದ್ರೆ ಆಂಟಿಜನ್ ಅಂತ ನೋಡಿದ್ವಿ, ಆಂಟಿಬಾಡಿ ಅಂತ ನೋಡಿದ್ವಿ. ಅದೇ ತರ ಡಿಫರೆಂಟ್ ಟೈಪ್ಸ್ ಆಫ್ ಆಂಟಿಬಾಡೀಸ್ ಯಾವ್ಯಾವಪ್ಪ? ನಾವಲ್ಲಿ ಯಾವ ತರ ಆಂಟಿಬಾಡೀಸ್ ನ ಪ್ರೊಡಕ್ಷನ್ ಆಗ್ತವೆ, ಯಾವ ತರ ಆಂಟಿಬಾಡೀಸ್ ಅಂತ ನೋಡ್ತೀವಿ. ಇಟ್ ಈಸ್ 5 ಟೈಪ್ ಇದಾವಲ್ಲ, ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. 5 ಆಂಟಿಬಾಡೀಸ್ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಫಾರ್ ಬರೀ ಕಾಂಪಿಟೇಟಿವ್ ಎಕ್ಸಾಮ್. IgG ಇಮ್ಯುನೋಗ್ಲೋಬಿನ್ ಜಿ ಅಂತ ಹೇಳ್ತೀವಿ. ಇದಕ್ಕೆ ಏನಂತಂದ್ರೆ ಇಮ್ಯುನೋಗ್ಲೋಬಿನ್ ಜಿ ಅಂತ ಹೇಳ್ತೀವಿ. IG ಅಂದ್ರೆ IG ರೆಪ್ರೆಸೆಂಟ್ ಮಾಡುತ್ತೆ ಇಮ್ಯುನೋಗ್ಲೋಬಿನ್. ನೆನ್ಪಿಟ್ಕೊಳ್ರಿ, ಇದನ್ನು ಕೇಳ್ತಿರ್ತಾರೆ ಕೆಲವೊಂದ್ಸಲ ಲಾಂಗ್ ಫಾರ್ಮ್ ನಿಮ್ಗೆ ಗೊತ್ತಿರಲ್ಲ. IG ಅಂದ್ರೆ ಇಮ್ಯುನೋಗ್ಲೋಬಿನ್ ಜಿ ಅಂತ ಹೇಳ್ತೀವಿ. IgG ಅಂದ್ರೆ ಇಮ್ಯುನೋಗ್ಲೋಬಿನ್ ಜಿ ಆಂಟಿಬಾಡಿ ಅಂತ. ಏನಪ್ಪಾ ಮಾಡುತ್ತೆ IgG? ಪ್ರಿಡಾಮಿನೆಂಟ್ ಫಾರ್ ದಿ ಸೆಕೆಂಡರಿ ರೆಸ್ಪಾನ್ಸ್. ವೆರಿ ಇಂಪಾರ್ಟೆಂಟ್. IgG ಏನ್ ಹೆಲ್ಪ್ ಮಾಡುತ್ತಂದ್ರೆ ಪ್ರಿಡಾಮಿನೆಂಟ್ ಫಾರ್ ದಿ ಸೆಕೆಂಡರಿ ರೆಸ್ಪಾನ್ಸ್ ಏನು ಹೆಲ್ಪ್ ಮಾಡುತ್ತಂದ್ರೆ ಈ ಸೆಕೆಂಡರಿ ರೆಸ್ಪಾನ್ಸ್ ಅಂದ್ರೆ ಒಂದು ಮೈಕ್ರೋಬ್ಸ್ ಮತ್ತೆ ನಮ್ಮ ಬಾಡಿಗೆ ಎನ್ಕೌಂಟರ್ ಮಾಡಿದಾಗ ರೆಸ್ಪಾನ್ಸ್ ಮಾಡುತ್ತಲ್ಲ, ಅದಕ್ಕೆ ನಾವು ಸೆಕೆಂಡರಿ ರೆಸ್ಪಾನ್ಸ್ ಅಂತೀವಿ. ಆ ಸೆಕೆಂಡರಿ ರೆಸ್ಪಾನ್ಸ್ ನ ತೋರಿಸೋದು ಯಾವ್ದಪ್ಪ? IgG. ವೆರಿ ಇಂಪಾರ್ಟೆಂಟ್. IgG is mainly helpful for the secondary response. ಅದೇ ಮೈಕ್ರೋಬ್ಸ್ ನಮ್ಮ ಬಾಡಿ ಒಳಗೆ ಮತ್ತೆ ಬಂದಿದೆ ಅಂದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡೋದೇ IgG ಆಂಟಿಬಾಡಿ, ಇಮ್ಯುನೋಗ್ಲೋಬಿನ್ ಜಿ ಆಂಟಿಬಾಡಿ. ಇಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಿ ಸೆಕೆಂಡರಿ ರೆಸ್ಪಾನ್ಸ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ, ದೀಸ್ ಆಂಟಿಬಾಡಿ ಓನ್ಲಿ ಆಂಟಿಬಾಡಿ ಟ್ರಾನ್ಸ್ಫರ್ ಥ್ರೂ ಪ್ಲಾಸೆಂಟಾ. ನಮ್ಮ ಮದರ್ ಇಂದ ಬಂದಿರುತ್ತಲ್ಲ ಅದು ಒಂದೇ ಒಂದು ಯಾವ್ದಪ್ಪ ಆಂಟಿಬಾಡೀಸ್ ಅಂದ್ರೆ ದಟ್ ಈಸ್ ಏನಂದ್ರೆ IgG. ಇಟ್ ಈಸ್ ಟ್ರಾನ್ಸ್ಫರ್ ಓನ್ಲಿ antibody. It transfer through a mother
ಅದರ ಮುಖಾಂತರ ಬರುತ್ತೆ ಥ್ರೂ ಪ್ಲಾಸೆಂಟಾ. ಅದ್ರ ಮುಖಾಂತರ ಬರೋದು ಒಂದೇ ಒಂದು ಆಂಟಿಬಾಡಿ ಅಂದ್ರೆ IgG. IgG ಅಂದ್ರೆ ಪ್ರಿಡಾಮಿನೆಂಟ್ ಇಸ್ ಮೇನ್ಲಿ ಹೆಲ್ಪ್ಫುಲ್ ಫಾರ್ ದಿ ಸೆಕೆಂಡರಿ ರೆಸ್ಪಾನ್ಸ್. ಸೆಕೆಂಡರಿ ರೆಸ್ಪಾನ್ಸ್ ಗೆ ಹೆಲ್ಪ್ ಮಾಡುತ್ತೆ. ಓನ್ಲಿ ಆಂಟಿಬಾಡಿ ಟ್ರಾನ್ಸ್ಫರ್ ಥ್ರೂ ಎ ಪ್ಲಾಸೆಂಟಾ. ಒಂದೇ ಆಂಟಿಬಾಡಿ ಪ್ಲಾಸೆಂಟಾ ಮುಖಾಂತರ ಟ್ರಾನ್ಸ್ಫರ್ ಆಗುತ್ತದೆ IgG. ಇದನ್ನು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೇಮ್ ದಿ ಆಂಟಿಬಾಡೀಸ್ passes through placenta ಅಂತ ಕೇಳ್ತಾರೆ. ದಟ್ ಈಸ್ IgG. ಇದು ಒಂದೇ ಒಂದು ಆಂಟಿಬಾಡಿ ಮಾತ್ರ ಪ್ಲಾಸೆಂಟಾ ಮುಖಾಂತರ ಬರುತ್ತೆ, ಯಾವಲ್ಲ. ದಟ್ ಈಸ್ IgG ಅಂತ ಹೇಳ್ರಿ. ನೆಕ್ಸ್ಟ್ ಇಮ್ಯುನೋಗ್ಲೋಬಿನ್ A ಅಂತ ಹೇಳ್ತೀವಿ. ದೇ ಆರ್ ಪ್ರೆಸೆಂಟ್ ಇನ್ ಬಾಡಿ ಸೆಕ್ರೇಷನ್. IgA ಅಂತ ಹೇಳ್ತೀವಿ, ಇಮ್ಯುನೋಗ್ಲೋಬಿನ್ A ಅಂತ ಹೇಳ್ತೀವಿ. ದಟ್ ಪ್ರೆಸೆಂಟ್ ಇನ್ ಎ ಬಾಡಿ ಸೆಕ್ರೇಷನ್. ಯಾವಲ್ಲಪ್ಪ ಅಂದ್ರೆ ಸಲೈವಾ ಇನ್ ಮೌತ್ ಅಂತ. ಸಲೈವಾ ಇನ್ ಮೌತ್ ಅಂತ ಹೇಳ್ತೀವಿ. tears of eyes ಅಂತ ಹೇಳ್ತೀವಿ. ಈಗ ನಮ್ಮ ಕಣ್ಣಲ್ಲಿ ಧೂಳು ಅಂತಂದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಆ ನೀರು ಬರ್ತಿದೆ ಅಂದ್ರೆ ಏನಂತಂದ್ರೆ IgA ಆಂಟಿಬಾಡಿ ಪ್ರೊಡಕ್ಷನ್ ಆಗಿದೆ ಅಂತ. ನಮ್ಮ ಬಾಡಿ ಒಳಗೆ ಸಲೈವಾ ಪ್ರೊಡಕ್ಷನ್ ಆಗ್ತಿದೆ. ಏನಾದ್ರು ಪ್ಯಾಥೋಜನ್ಸ್ ಅಂದ್ರೆ ದಟ್ ಈಸ್ ಆಲ್ಸೋ ಪ್ರೆಸೆನ್ಸ್ ಆಫ್ ದಿ IgA ಆಂಟಿಬಾಡಿ. IgA ಅಂದ್ರೆ ಬಾಡಿ ಪ್ರೆಸೆಂಟ್ ದಿ ಬಾಡಿ ಸೆಕ್ರೇಷನ್ ಅಂದ್ರೆ ಸಲೈವಾ ಇರ್ಬೋದು, HCl ಇರ್ಬೋದು, ಇವೆಲ್ಲವೂ ಸಮೇತ ಹೆಲ್ಪ್ ಮಾಡೋದಂದ್ರೆ IgA. ನೆನಪಿಟ್ಕೊಳ್ಳಿ, ಇವು ಸಮೇತ ಇಂಪಾರ್ಟೆಂಟ್. ನೆಕ್ಸ್ಟ್ IgM, ಇಮ್ಯುನೋಗ್ಲೋಬಿನ್ M ಅಂತ ಹೇಳ್ತೀವಿ. ಪ್ರಿಡಾಮಿನೆಂಟ್ ಇನ್ ಪ್ರೈಮರಿ ರೆಸ್ಪಾನ್ಸ್, ವೆರಿ ಇಂಪಾರ್ಟೆಂಟ್. ಪ್ರಿಡಾಮಿನೆಂಟ್ ಇನ್ ಪ್ರೈಮರಿ ರೆಸ್ಪಾನ್ಸ್ ಅಂತ ಹೇಳ್ತೀವಿ. IgM ಇದರಲ್ಲಿ ಇರ್ತಂದ್ರೆ ಜಾಸ್ತಿ ಚಿಕ್ಕ ಮಕ್ಕಳಲ್ಲಿ ಇರುತ್ತೆ. ಯಾಕಂದ್ರೆ ಪ್ರೈಮರಿ ರೆಸ್ಪಾನ್ಸ್ ನ ಡಯಾಗ್ನೈಸ್ ಮಾಡಕ್ಕೆ IgM ಯೂಸ್ ಮಾಡ್ತೀವಿ. ಪ್ರಿಡಾಮಿನೆಂಟ್ ಇನ್ ಪ್ರೈಮರಿ ರೆಸ್ಪಾನ್ಸ್ ಅಂದ್ರೆ ಫಸ್ಟ್ ಟೈಮ್ ಎನ್ಕೌಂಟರ್ಸ್ ದಿ ಮೈಕ್ರೋಬ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ IgD, ಇಮ್ಯುನೋಗ್ಲೋಬಿನ್ D ಅಂತ ಹೇಳ್ತೀವಿ. ದಟ್ ಆಲ್ಸೋ ಆಕ್ಟಿವೇಟ್ ದಿ B lymphocytes. ಇದು ಒಂದು ಇಂಪಾರ್ಟೆಂಟ್ ತಿಳ್ಕೊಳ್ರಿ. ವಿಚ್ ಆಂಟಿಬಾಡಿ ಆಕ್ಟಿವೇಟ್ ದಿ B lymphocytes ಕೇಳ್ತಾರೆ CET ಕ್ವೆಶ್ಚನ್ ಅಲ್ಲಿ. ವಿಚ್ ಆಂಟಿಬಾಡಿ ಆಕ್ಟಿವೇಟ್ಸ್ ದಿ B lymphocytes ನೆನಪಿಟ್ಕೊಳ್ಳಿ. IgD which activates the B lymphocytes. B lymphocytes ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ IgE. ನೆಕ್ಸ್ಟ್ ಅನದರ್ ಇಮ್ಯುನೋಗ್ಲೋಬಿನ್ E ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. IgE is a main function for allergic reaction. ನಮ್ಮ ಬಾಡಿ ಒಳಗೆ ಅಲರ್ಜಿಕ್ ರಿಯಾಕ್ಷನ್ ಆಗ್ತಿದೆ, ಯಾವುದೋ ನಮ್ಮ ಬಾಡಿ ಒಳಗೆ ಪ್ಯಾಥೋಜನ್ ಬಂದಿದೆ, ಯಾವುದೇ ಒಂದು ಪ್ಯಾರಾಸೈಟ್ ಎಂಟರ್ ಆಗಿದೆ ನಮ್ಮ ಬಾಡಿ ಒಳಗೆ ಅಂದ್ರೆ ರೆಪ್ರೆಸೆಂಟ್ ಮಾಡೋದು IgE. ಏನಂತಂದ್ರೆ ಅಲರ್ಜಿಕ್ ರಿಯಾಕ್ಷನ್ ಟು ಪ್ರೊಟೆಕ್ಟ್ ಫ್ರಮ್ ದಿ ಪ್ಯಾರಾಸೈಟಿಕ್ ಇನ್ಫೆಕ್ಷನ್. ಯಾವುದೇ ತರ ಪ್ಯಾರಾಸೈಟ್ಸ್ ಇರ್ಬೋದು, ವರ್ಮ್ಸ್ ಗಳು ಇರ್ಬೋದು, ಅದರಿಂದ ಇನ್ಫೆಕ್ಷನ್ ಆಗುತ್ತಂದ್ರೆ ಅದನ್ನು ಪ್ರೊಟೆಕ್ಟ್ ಮಾಡಕ್ಕಿರೋ ಆಂಟಿಬಾಡಿ ಅಂದ್ರೆ IgE, ಮೇನ್ಲಿ ಹೆಲ್ಪ್ಫುಲ್ ಫಾರ್ ದಿ ಅಲರ್ಜಿಕ್ ರಿಯಾಕ್ಷನ್. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. IgE ಅಂದ್ರೆ ಇಟ್ ಈಸ್ ಮೇನ್ಲಿ ಫಾರ್ ದಿ ಸೆಕೆಂಡರಿ ರೆಸ್ಪಾನ್ಸ್. ಇಟ್ ಈಸ್ ಓನ್ಲಿ ಟ್ರಾನ್ಸ್ಫರ್ ಥ್ರೂ ಎ ಪ್ಲಾಸೆಂಟಾ ಅಂತ ಹೇಳ್ತೀವಿ. ಅದೇ ತರ IgA ಅಂದ್ರೆ ಬಾಡಿ ಸೆಕ್ರೇಷನ್ ಗೆ ಹೆಲ್ಪ್ ಮಾಡುತ್ತೆ. IgA ಏನು ಹೆಲ್ಪ್ ಮಾಡುತ್ತೆ? ಇಟ್ ಈಸ್ ಮೇನ್ಲಿ ಹೆಲ್ಪ್ಫುಲ್ ಫಾರ್ ದಿ ಬಾಡಿ ಸೆಕ್ರೇಷನ್ ಅಂತ ಹೇಳ್ತೀವಿ. ಸಲೈವಾ ಇನ್ ಮೌತ್ ಇರ್ಬೋದು, ಆಮೇಲೆ tears ಇನ್ ಐಸ್ ಇರ್ಬೋದು, HCl ಪ್ರೊಡಕ್ಷನ್ ಇನ್ ಸ್ಟೊಮಕ್ ಇರ್ಬೋದು. ಅದೇ ತರ IgM ಅಂತ ಹೇಳ್ತೀವಿ. ಪ್ರಿಡಾಮಿನೆಂಟ್ ಇನ್ ಪ್ರೈಮರಿ ರೆಸ್ಪಾನ್ಸ್, ಚಿಕ್ಕ ಮಕ್ಕಳಲ್ಲಿ IgM ಜಾಸ್ತಿ ಇರುತ್ತೆ. IgD ಅಂದ್ರೆ ಆಕ್ಟಿವೇಟ್ ದಿ B lymphocytes. ಇಟ್ ಆಕ್ಟಿವೇಟ್ ದಿ B lymphocytes ಅಂತ ಹೇಳ್ತೀವಿ. Ig ಅಂದ್ರೆ ಇಟ್ ಈಸ್ ಮೇನ್ಲಿ ಹೆಲ್ಪ್ಫುಲ್ ಫಾರ್ ದಿ ಅಲರ್ಜಿಕ್ ರಿಯಾಕ್ಷನ್. ಇಟ್ ಪ್ರೊಟೆಕ್ಟ್ ಫ್ರಮ್ ದಿ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇಷ್ಟೆಲ್ಲ ಆದ್ಮೇಲೆ ನಾವೇಳಿದ್ವಿ ಆಂಟಿಜನ್ ಅಂತ ಹೇಳಿದ್ವಿ, ಆಂಟಿಬಾಡಿ ಅಂತ ಹೇಳಿದ್ವಿ. ಆಂಟಿಬಾಡೀಸ್ ಅಂದ್ರೆ ಯಾವ ತರ ಆಂಟಿಬಾಡೀಸ್ ಅಂತ ನೋಡಿದ್ವಿ. ಈಗ ವಿ ಕ್ಯಾನ್ ಶಾಲ್ ಮೂವ್ ಆನ್ ಟು ದಿ ಸ್ಟ್ರಕ್ಚರ್ ಆಫ್ ಆಂಟಿಬಾಡಿ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಆಂಟಿಬಾಡಿ ಅಂತ ಹೇಳಿದ್ವಿ. ಆಂಟಿಬಾಡಿ ಅಂದ್ರೆ ಸ್ಟ್ರಕ್ಚರ್ ಯಾವ ತರ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ 2 ಮಾರ್ಕ್ಸ್ ಗೆ. ಸ್ಟ್ರಕ್ಚರ್ ಕೇಳಿದ್ರೆ 2 ಮಾರ್ಕ್ಸ್, ಎಕ್ಸ್ಪ್ಲೇನ್ ಆಂಟಿಬಾಡೀಸ್ ಸ್ಟ್ರಕ್ಚರ್ ಅಂತ ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತಾರೆ. ಇದನ್ನ ಯಾರಪ್ಪ ಹೇಳಿದ್ರು? ಆಂಟಿಬಾಡಿ ಯಾರು ರೆಪ್ರೆಸೆಂಟ್ ಮಾಡಿದ್ದಾರೆ ಬೈ ಕೆಮಿಕಲ್ ಸ್ಟ್ರಕ್ಚರ್ ಅಂದ್ರೆ ಗರ್ಲ್ಯಾಂಡ್ ಎಲ್ಡರ್ಮ್ಯಾನ್ and Rodney Porter. Very important 2 scientists, that is Gerland Edelman, Rodney Porter. It explains the chemical structure of antibody. ಇದಕ್ಕೆ ಏನಂತಂದ್ರೆ ಕೆಮಿಕಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅದರಲ್ಲಿ ಏನಂದ್ರೆ ಯಾವ ತರ ಕೆಮಿಕಲ್ಸ್ ಕೂತ್ಕೊಂಡಿದೆ, ಇದು ಆಂಟಿಬಾಡಿ ಪ್ರೊಡಕ್ಷನ್ ಏನೇನು ಬರುತ್ತೆ ಅಂತ ಹೇಳ್ತಾರೆ. ಏನಪ್ಪ ಹೇಳ್ತೀವಿ? ಫಸ್ಟ್ ಗೆ ಆಂಟಿಬಾಡಿ ಇಟ್ ರೆಪ್ರೆಸೆಂಟೆಡ್ ಬೈ 4 polypeptide chain ಅಂತ. ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ 4 polypeptide chain ಅಂತ ಹೇಳ್ತೀವಿ. They are represented Y shape ಅಂತ ಹೇಳ್ತೀವಿ. ಯಾವ ತರ ನಮಗೆ ಕಾಣುತ್ತೆ? Y shape. ನಮಗೆ Y ಇಟ್ಕೊಂಡ ಆಕಾರ ಕಾಣುತ್ತೆ, ಅದೇ ತರ Y shape ಅಲ್ಲಿ ಕಾಣುತ್ತೆ. ಇಟ್ Y shape ಇದೆ, ಶೇಪ್ ಆಗಿದ್ರೆ Y shape ಇದೆ. It contain 4 polypeptide chain. It contain 4 polypeptide chain. 1 2 3 4. It contain 4 polypeptide chain.
ಈ 4 ಪಾಲಿಪೆಪ್ಟೈಡ್ ಚೈನ್ ಒಳಗೆ ಆಂಟಿಬಾಡಿ ಯಾವ ತರ ರೆಪ್ರೆಸೆಂಟ್ ಮಾಡುತ್ತಪ್ಪ? 4 ಪಾಲಿಪೆಪ್ಟೈಡ್ ಚೈನ್ ನ ಆಂಟಿಬಾಡಿ ಯಾವ ತರ ರೆಪ್ರೆಸೆಂಟ್ ಮಾಡುತ್ತಂದ್ರೆ L2H2 ಅಂತ ರೆಪ್ರೆಸೆಂಟ್ ಮಾಡುತ್ತೆ. L2 ಅಂದ್ರೆ 2 ಲಾಂಗ್ ಚೈನ್ ಅಂತ. ಇವಿದಾವಲ್ಲ ಎರಡು L2 ಅಂತ ಹೇಳ್ತೀವಿ ಎರಡಕ್ಕೆ. ದಟ್ ಈಸ್ 2 ಲಾಂಗ್ ಚೈನ್ ಅಂತ ಹೇಳ್ತೀವಿ. ಲೈಟ್ ಚೈನ್ ಅಂತ ಹೇಳ್ತೀವಿ. ದಟ್ ಈಸ್ L2 ಅಂದ್ರೆ ಇನ್ನೊಂದು ನೆನಪಿಟ್ಕೊಳ್ಳಿ, L ಅಂದ್ರೆ ಲೈಟ್ ಚೈನ್, H ಅಂದ್ರೆ ಹೆವಿ ಚೈನ್. ಇಲ್ಲಿ ಏನಂದ್ರೆ L2 ಅಂದ್ರೆ ಎರಡು ಲೈಟ್ ಚೈನ್ ರೆಪ್ರೆಸೆಂಟ್ ಮಾಡುತ್ತೆ, H2 ಅಂದ್ರೆ ಎರಡು ಹೆವಿ ಚೈನ್ ರೆಪ್ರೆಸೆಂಟ್ ಮಾಡುತ್ತೆ. ನೆನಪಿಟ್ಕೊಳ್ಳಿ, ಆಂಟಿಬಾಡಿ ರೆಪ್ರೆಸೆಂಟ್ ಬೈ H2 ಅಂಡ್ L2 ಅಂತ ಹೇಳ್ತೀವಿ. L2 ಅಂದ್ರೆ ಎರಡು ಲೈಟ್ ಚೈನ್, ಎರಡು ಲೈಟ್ ಚೈನ್ ಗೆ L2 ಅಂತ ಹೇಳ್ತೀವಿ. ಇವೆರಡು ಚೈನ್ ಇದು ಹೆವಿ ಚೈನ್ ಅಂತೀವಿ, ಇದಕ್ಕೆ H2 ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಹೆವಿ ಚೈನ್ ಕಂಟೈನ್ 400 ಅಮಿನೋ ಆಸಿಡ್. ಇಲ್ಲಿ ಏನಂತ ಹೇಳಿದ್ರೆ ಹೆವಿ ಚೈನ್ ಕಂಟೈನ್ 400 ಅಮಿನೋ ಆಸಿಡ್ಸ್ ಅಂತ ಹೇಳ್ತೀವಿ. ಲೈಟ್ ಚೈನ್ ಕಂಟೈನ್ 200 ಅಮಿನೋ ಆಸಿಡ್. ಏನಂತಂದ್ರೆ ಲೈಟ್ ಚೈನ್ ಏನಂತಂದ್ರೆ ಹೆವಿ ಚೈನ್ ದೇ ಕಂಟೈನ್ 400 ಅಮಿನೋ ಆಸಿಡ್ಸ್ ಅಂತ ಹೇಳ್ತೀವಿ. ಲೈಟ್ ಚೈನ್ ದೇ ಕಂಟೈನ್ 200 ಅಮಿನೋ ಆಸಿಡ್ಸ್ ಅಂತ ಹೇಳ್ತೀವಿ. ಆಮೇಲೆ ಈ ರೀಜನ್ ಇದೆಲ್ಲ ಇದಕ್ಕೆ ಆಂಟಿಜನ್ ಬೈಂಡಿಂಗ್ ಸೈಟ್ ಅಂತ ಹೇಳ್ತೀವಿ. ಈ ರೀಜನ್ ಇದೆಲ್ಲ ಇದಕ್ಕೆ ಆಂಟಿಜನ್ ಬೈಂಡಿಂಗ್ ಸೈಟ್ ಅಂತ ಹೇಳ್ತೀವಿ. ಯಾವುದೇ ತರ ಈ ಆಂಟಿಜನ್ ಬಂದಿದೆ ಅಂದ್ರೆ ಇಲ್ಲಿ ಯಾವ ತರ ಆಂಟಿಜನ್ ಎಂಟ್ರಿ ಆಗಿದೆ ಅದನ್ನ ಬೈಂಡಿಂಗ್ ಮಾಡೋ ಸೈಟ್ಗೆ ನಾವು ಆಂಟಿಜನ್ ಬೈಂಡಿಂಗ್ ಸೈಟ್ ಅಂತ ಹೇಳ್ತೀವಿ. ಈ ಸೈಟ್ ಇನ್ನೊಂದು ಏನು ಕರೀತೀವಿ ನಾವು ವೇರಿಯಬಲ್ ರೀಜನ್ ಅಂತ ಕರಿತೀವಿ. ಈ ರೀಜನ್ಗೆ ವೇರಿಯಬಲ್ ರೀಜನ್ ಅಂತ ಹೇಳ್ತೀವಿ. ಯಾಕಪ್ಪ ವೇರಿಯಬಲ್ ರೀಜನ್ ಅಂತ ಹೇಳ್ತೀವಿ? ಎಲ್ಲಾ ತರ ಆಂಟಿಜನ್ ಒಂದೇ ತರ ಇರಲ್ಲ, ಎಲ್ಲಾ ಆಂಟಿಜನ್ ಒಂದೇ ತರ ಇರಲ್ಲ. ಒಂದೊಂದು ಆಂಟಿಜನ್ ಒಂದೊಂದು ವೈರಸ್ ಒಂದೊಂದು ತರ ಇರುತ್ತೆ. ಅದಕ್ಕೋಸ್ಕರ ಇಟ್ ಈಸ್ ಎ ವೇರಿಯಬಲ್ ರೀಜನ್ ಅಂತ ಹೇಳ್ತೀವಿ. ನೆನಪಿಟ್ಕೊಳ್ಳಿ, ಆಂಟಿಜನ್ ಬೈಂಡಿಂಗ್ ಸೈಟ್ ಐತಲ್ಲ ಇದಕ್ಕೆ ವೇರಿಯಬಲ್ ರೀಜನ್ ಅಂತ ಹೇಳ್ತೀವಿ. ಯಾಕಂದ್ರೆ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಕಾನ್ಸ್ಟೆಂಟ್, ಒಂದೇ ತರ ಇರಲ್ಲ. ಯಾವ್ಯಾವ ತರ ಆಂಟಿಬಾಡೀಸ್ ಬರ್ತಾವೆ ಆಂಟಿಜನ್ ಬರ್ತಾವೆ ಆ ತರ ಫಾರ್ಮೇಶನ್ ಮಾಡ್ಕೊಳುತ್ತೆ, ತನ್ನ ಸ್ಟ್ರಕ್ಚರ್ ನ ಚೇಂಜ್ ಮಾಡ್ಕೊಳುತ್ತೆ. ಈಗ ಆಂಟಿಜನ್ ವೈರಸ್ ಅಂತ ಅದಕ್ಕೆ ಆಂಟಿಬಾಡಿ ಬೇಕಾದ್ರ ಸ್ಟ್ರಕ್ಚರ್ ಏನ್ ಮಾಡುತ್ತೆ ಬೈಂಡಿಂಗ್ ಸೈಟ್ ಒಳಗೆ ಚೇಂಜ್ ಮಾಡುತ್ತೆ. ಅದಕ್ಕೆ ವೇರಿಯಬಲ್ ರೀಜನ್ ಅಂತ ಹೇಳ್ತೀವಿ. ಇದ್ರ ಕೆಳಗೆ ಏನಿದೆ ಕಾನ್ಸ್ಟೆಂಟ್, ಯಾವುದೇ ತರ ಚೇಂಜ್ ಆಗೋದಕ್ಕೆ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಕಾನ್ಸ್ಟೆಂಟ್ ರೀಜನ್ ಆಗಿರುತ್ತೆ, ದಟ್ ಇಸ್ ಎ ಲೈಟ್ ಚೈನ್. ನೆಕ್ಸ್ಟ್ ಏನಪ್ಪಾ ಅಂತ ಹೇಳ್ತೀವಿ ಹೋಲ್ ಆಂಟಿಬಾಡಿ. ಹೋಲ್ ಆಂಟಿಬಾಡಿ ಇಟ್ ಕನ್ಸಿಸ್ಟ್ ಆಫ್ ಎ ಡೈಸಲ್ಫೈಡ್ ಬಾಂಡ್. ಅಂದ್ರೆ ಡೈಸಲ್ಫೈಡ್ ಬಾಂಡ್ ಅಂದ್ರೆ ಎಲ್ಲ ಆಂಟಿಬಾಡಿ ಏನಿರುತ್ತೆ ಬ್ಯಾಕ್ ಬಾಂಡ್ ಅಂತ ಹೇಳ್ತೀವಿ, ಡೈಸಲ್ಫೈಡ್ ಬಾಂಡ್ ಅಂತ ಹೇಳಿದ್ರೆ ಎರಡು ಸಲ್ಫೈಡ್ ಬಾಂಡ್ ಇಂದ ಈ ಆಂಟಿಬಾಡಿ ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ, ರೆಡಿ ಆಗಿದೆ ಅಂತ ಹೇಳ್ತಾರೆ. ಫಸ್ಟ್ ಏನಂತಂದ್ರೆ ಆಂಟಿಬಾಡಿ ಏನಿದೆ ಶೇಪ್ ವೈ ಶೇಪ್ ಆಗಿದೆ. ಆಂಟಿಬಾಡಿ ದೇ ಆರ್ ದಿ ವೈ ಶೇಪ್ ಅಂತ ಹೇಳ್ತೀವಿ. ಇಟ್ ರೆಪ್ರೆಸೆಂಟ್ ದಿ 4 ಪಾಲಿಪೆಪ್ಟೈಡ್ ಚೈನ್. ಇಟ್ ರೆಪ್ರೆಸೆಂಟ್ 4 ಪಾಲಿಪೆಪ್ಟೈಡ್ ಚೈನ್ ಅಂತ ಹೇಳ್ತೀವಿ. ಆ 4 ಪಾಲಿಪೆಪ್ಟೈಡ್ ಚೈನ್ ಒಳಗೆ ಏನಂತಂದ್ರೆ ಎರಡು ಲಾಂಗ್ ಚೈನ್ ಹೇಳ್ತೀವಿ, ಎರಡು ಲೈಟ್ ಚೈನ್ ಹೇಳ್ತೀವಿ, 2 ಹೆವಿ ಚೈನ್ ಅಂತ ಹೇಳ್ತೀವಿ. L2 ಅಂದ್ರೆ ಲೈಟ್ ಚೈನ್, H2 ಅಂದ್ರೆ ಹೆವಿ ಚೈನ್. Heavy chain they contain 400 amino acids. Heavy chain contain 400 amino acid. Light chain contain 200 amino acids ಅಂತ ಹೇಳ್ತೀವಿ. ಆಮೇಲೆ ಏನು ಮಾಡ್ತಂದ್ರೆ ಈ ರೀಜನ್ ಏನಂತಂದ್ರೆ ಆಂಟಿಜನ್ ಬೈಂಡಿಂಗ್ ಸೈಟ್ ಅಂತ ಹೇಳ್ತೀವಿ. ದಟ್ ಈಸ್ ಎ ವೇರಿಯಬಲ್ ರೀಜನ್ ಅಂತ ಹೇಳ್ತೀವಿ. ಯಾವ ತರ ಆಂಟಿಜನ್ ಬರುತ್ತೆ ಆ ತರ ತನ್ನ ಶೇಪ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ವೇರಿಯಬಲ್ ಅಂತ ಹೇಳ್ತೀವಿ. ಚೇಂಜ್ ಮಾಡ್ಕೊಳ್ಳೋದಕ್ಕೆ ವೇರಿಯಬಲ್ ರೀಜನ್ ಅಂತ ಹೇಳ್ತೀವಿ. ಇದ್ರ ಕೆಳಗೆ ಇರುತ್ತೆ ದಟ್ ಈಸ್ ಎ ಕಾನ್ಸ್ಟೆಂಟ್ ರೀಜನ್, ರಿಮೈನ್ಸ್ ಕಾನ್ಸ್ಟೆಂಟ್ ಆಲ್ವೇಸ್, ಆ ತರ ಚೇಂಜ್ ಆಗಲ್ಲ. ಆಮೇಲೆ ಏನ್ ಮಾಡುತ್ತಂದ್ರೆ ಹೋಲ್ ಆಂಟಿಬಾಡಿ ಕಂಟೆಂಟ್ ಬ್ಯಾಕ್ ಬೋನ್ ಅಂದ್ರೆ ಸಲ್ಫೈಡ್ ಡೈಸಲ್ಫೈಡ್ ಬಾಂಡ್ ಆಗಿ ಫಾರ್ಮೇಶನ್ ಅಂದ್ರೆ ಎರಡು ಸಲ್ಫೈಡ್ ಬಾಂಡ್ ಶುಗರ್ ರೂಮಿಂದ ಕೂಡಿರುತ್ತೆ. ಇದು ಸ್ಟ್ರಕ್ಚರ್ ಆಫ್ ಆಂಟಿಬಾಡಿ. 3 ಮಾರ್ಕ್ಸ್ ಗೆ ಎಕ್ಸಾಮ್ ಮಾಡ್ತಿರ್ತಾರೆ, ವೆರಿ ಇಂಪಾರ್ಟೆಂಟ್. ನೆನಪಿಟ್ಕೊಳ್ಳಿ, ವೈ ಶೇಪ್ ಇರುತ್ತೆ ಮತ್ತೆ ಎಲ್ಲಾ ತರ ಸ್ಟ್ರಕ್ಚರ್ ನೋಡಿಕ್ಕೆ ಡೈಸಲ್ಫೈಡ್ ಬಾಂಡ್, ಆಂಟಿಜನ್ ಬೈಂಡಿಂಗ್ ಸೈಟ್, ವೇರಿಯಬಲ್ ರೀಜನ್, ಲೈಟ್ ಚೈನ್ ಮತ್ತೆ ಕಾನ್ಸ್ಟೆಂಟ್ ಇಷ್ಟೇ ಸ್ಟ್ರಕ್ಚರ್ ಆಫ್ ಆಂಟಿಬಾಡಿ. ನೀವು ಏನು ಬರೆಯಕ್ಕೆ ಬರಲಿಲ್ಲ ಅಂದ್ರೆ ಇಲ್ಲಿ ಏನೈತೆ ಅದೇ ಬರೀರಿ. ಲೈಟ್ ಚೈನ್, ಹೆವಿ ಚೈನ್. ಲೈಟ್ ಅಂದ್ರೆ L2 ಅಂತ ಹೇಳ್ತೀವಿ, ಹೆವಿ ಚೈನ್ ಅಂದ್ರೆ H2 ಅಂತ ಹೇಳ್ತೀವಿ. ಲೈಟ್ ಅಂದ್ರೆ 200 ಅನ್ಕೊಳ್ಳಿ, H2 ಅಂದ್ರೆ 400 ಅನ್ಕೊಳ್ಳಿ. ಅಲ್ಲಿ 2 ಪಾಯಿಂಟ್ ಬಂತು. ಇದು ವೈ ಶೇಪ್ ಅಂತ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. 4 ಪಾಲಿಪೆಪ್ಟೈಡ್ ಚೈನ್ 1 2 3 4 ಅದು 1 ಪಾಯಿಂಟ್ ಬಂತು. ಆಮೇಲೆ ಕಂಟೆಂಟ್ ಡೈಸಲ್ಫೈಡ್ ಬಾಂಡ್, ಎರಡು ಸಲ್ಫೈಡ್ ಬಾಂಡ್ ಇಂದ ಕೂಡಿದೆ, ಅದು 1 ಪಾಯಿಂಟ್ ಬಂತು. ವೇರಿಯಬಲ್ ರೀಜನ್ ಅಂದ್ರೆ ಯಾವಾಗಲೂ ಆಂಟಿಜನ್ ತನ್ನ ಆಂಟಿಬಾಡಿ ತನ್ನ ಆಂಟಿಜನ್ ಬಂದ ತಕ್ಷಣ ಆಂಟಿಬಾಡಿ ಶೇಪ್ ಚೇಂಜ್ ಮಾಡ್ಕೊಳ್ಳುತ್ತೆ ಇಲ್ಲಿ ಬೈಂಡಿಂಗ್ ಸೈಟ್ ಅಲ್ಲಿ, ಅದು 1 ಪಾಯಿಂಟ್ ಬಂತು. Is a 5.6 point for the get full mark by the structure of antibody. Thank you, Ananda.